ಫ್ರೆಂಡ್, ಇವತ್ತು ನಾನು ಮನವರ ತಟ್ಟೆ ಮತ್ತು ಜವಳಿಕಾಯಿ ಇದನ್ನು ಸೇರಿಸ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ಮುದ್ದೆಗೆ, ರೈಸ್ಗೆ ಮತ್ತು ಚಪಾತಿಗೆ ಮೂರಕ್ಕೂ ಯೂಸ್ ಆಗೋ ಥರ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದನ್ನು ಮೊದಲು ವಾಶ್ ಮಾಡಿ ಇಟ್ಕೊಳ್ಳೋಣ. ನೀರಲ್ಲಿ 2 ಟೈಮ್ ವಾಶ್ ಮಾಡಬೇಕು. ವಾಶ್ ಮಾಡಿದ ನಂತರ ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಬೋದು, ಇಲ್ಲಾಂದರೆ ಒಲೆ ಮೇಲೆ ಹಾಗೆ ಬೇಯಿಸ್ಬೋದು. ಹಾಗೆ ಬೇಯಿಸೋದ್ರಿಂದ ತುಂಬ ಗ್ಯಾಸ್ ವೇಸ್ಟ್ ಆಗುತ್ತೆ. ಒಂದೇ ವಿಸಲಲ್ಲಿ ಕುಕ್ಕರಲ್ಲಿ ಬೇಯಿಸ್ಬಿಟ್ರೆ ಬೇಯುತ್ತೆ. ಈಗ ಕುಕ್ಕರಲ್ಲಿ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಇವಾಗೇ ಹಾಕ್ಬಿಡೋಣ ಬೇಯುವಾಗಲೇ. ಪಲ್ಯ ಮಾಡಲು ಬೇಕಾಗುವ ಐಟಮ್: ಬೆಳ್ಳುಳ್ಳಿ, ಕರಿಬೇವು, ಅಚ್ಕಾರ್ ಪುಡಿ, ಉಪ್ಪು, ಹಾಲು, ಆಯಿಲು. ಬೇಯಿಸಿ ಬಸ್ತಿರುವಂಥ ಜವಳಿಕಾಯಿ ಮನವರ ತಟ್ಟೆ ರೆಡಿ ಇದೆ. ಈಗ ಪಲ್ಯ ಮಾಡುವ ವಿಧಾನ: ಉಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡಿ, ಓನ್ಲಿ 1 ವಿಸಿಲ್ ಅಷ್ಟೇ ಸಾಕು, ಬೇಗ ಬೆಂದೋಗ್ಬಿಡುತ್ತೆ ಇದು. 1 ವಿಸಿಲ್ ಆದರೆ ಸಾಕು. ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಅಲ್ಲಿ ತನಕ ಲೋ ಫ್ಲೇಮಲ್ಲೇ ಉರಿತಾ ಇದೆ. ಆಯಿಲ್ ಹಾಕಿದ್ವಿ, ಅದಕ್ಕೆ ಬೆಳ್ಳುಳ್ಳಿ ಹಾಕೋಣ. ಇವಾಗ ಸ್ವಲ್ಪ ಫ್ರೈ ಮಾಡಿ. ಈಗ ಇದಕ್ಕೆ ಖಾರದ ಪುಡಿ 2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ಖಾರ ಪುಡಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಲ್ರೆಡಿ ಸೊಪ್ಪು ಕಾಳನ್ನ ಬೇಯಿಸುವಾಗಲೇ ಹಾಕ್ಬಿಟ್ಟಿದ್ದೀನಿ. ಪಲ್ಯ ಬೇಯಿಸುವಾಗ ಸ್ವಲ್ಪ ಇದಕ್ಕೆ ಈಗ ಬೇಯಿಸಿ ಬಸ್ತಿರುವಂತಹ ಜವಳಿಕಾಯಿ ಮನವರ ತಟ್ಟೆನ ಹಾಕಿ ಮಿಕ್ಸ್ ಮಾಡೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಖಾರ ಪುಡಿ, ಬೆಳ್ಳುಳ್ಳಿ, ಉಪ್ಪು ಎಲ್ಲ ಇಡಬೇಕು. ಇದಕ್ಕೆ ಚೆನ್ನಾಗಿ ಫ್ರೈ, ಒಂದು 5 ನಿಮಿಷ ಫ್ರೈ ಆದ ನಂತರ ಹಾಲು ಹಾಕಿ ಕುದಿಸ್ಬೇಕು. ಇದು ಒಂದು 5 ನಿಮಿಷ ಹೀಗೆ ಎಲ್ಲ ಮಿಕ್ಸ್ ಮಾಡಿ ಆನಂತರ ಇದಕ್ಕೆ ಹಾಲು ಹಾಕಿ ಹಾಲು ಹಾಕಿ ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನೀವು ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಪಲ್ಯ ರೆಡಿಯಾಗಿದೆ. ಈಗ ನೋಡಿ, ಇದರಲ್ಲಿ ಈ ಥರ ರಸನೂ ಕೂಡ ಇರುತ್ತೆ ಹಾಲು ಹಾಕಿರೋದ್ರಿಂದ. ಇದರಲ್ಲಿ ಮುದ್ದೆ, ಅನ್ನ, ಚಪಾತಿ ಕೂಡ ತಿನ್ಬೋದು. ಈ ಪಲ್ಯ ನೆಂಚ್ಕೊಂಡು ಬೇಗ ಆಗುವಂತಹ ಪಲ್ಯ ಇದು. ಈಸಿಯಾಗಿದೆ, ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ.